ಒಬ್ಬ ವ್ಯಕ್ತಿ ನಾಯಕನಾಗಿಯೂ ಕೂಡ ನಟಿಸಿದ, ಪೋಷಕನ ಪಾತ್ರದಲ್ಲಿಯೂ ಕೂಡ ಎಲ್ಲರ ಮನವನ್ನ ಗೆದ್ದ, ಖಳನಾಯಕನ ಪಾತ್ರದಲ್ಲಿಯೂ ಕೂಡ ಎಲ್ಲ ಪ್ರೇಕ್ಷಕರನ್ನು ಕೂಡ ಬೆರಗುಗೊಳಿಸಿದ, ಪರದೆಯ ಮೇಲೆ ಎಷ್ಟೇ ಕಠಿಣವಾಗಿರ್ತಕ್ಕಂತಹ ಪಾತ್ರವನ್ನು ಮಾಡಿದರೂ ಕೂಡ ನಿಜ ಜೀವನದಲ್ಲಿ ಸರಳವಾಗಿರ್ತಕ್ಕಂತಹ ವ್ಯಕ್ತಿ ಅವರಾಗಿದ್ದರು. ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಅಭಿನಯದ ಮುಖಾಂತರ ತನ್ನದೇ ಆಗಿರ್ತಕ್ಕಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವರು. ಇಂದಿಗೂ ಕೂಡ ಕನ್ನಡಿಗರ ನೆನಪಲ್ಲಿ ಇರುವಂತಹ ಆ ಮಹಾನ್ ಕಲಾವಿದನೇ ಲೋಕೇಶ್ ರವರು. ಆದರೆ ಸ್ನೇಹಿತರೆ, ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹುಡುಗ ಹೇಗೆ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಗೌರವದ ಸ್ಥಾನವನ್ನು ಪಡ್ಕೊಂಡ್ರು ಮತ್ತು ಅವರ ಜೀವನದಲ್ಲಿ ನಡೆದಂತಹ ಕೆಲವೊಂದಿಷ್ಟು ಘಟನೆಗಳು ಬಹುತೇಕ ಜನರಿಗೆ ತಿಳಿದೇ ಇಲ್ಲ. ಲೋಕೇಶ್ ಅವರ ಜನನದಿಂದ ಹಿಡಿದು ಕೊನೆಯ ಕ್ಷಣದವರೆಗೆ ಅವರ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ಸವಿಸ್ತಾರವಾಗಿ ಈ ವಿಡಿಯೋದ ಉದ್ದಗಲಕ್ಕೂ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ಏಕೆಂದರೆ ನಾನು ಕೊನೆಯಲ್ಲಿ ಹೇಳಲಿರುವಂತಹ ಒಂದೇ ಒಂದು ಘಟನೆ ನಿಮ್ಮ ಮನಸ್ಸನ್ನು ಖಂಡಿತವಾಗಿಯೂ ಕೂಡ ಸ್ಪರ್ಶಿಸುತ್ತದೆ. ಬನ್ನಿ ಕನ್ನಡದ ಅದ್ಭುತ ನಟ ಲೋಕೇಶ್ ಅವರ ಜೀವನ ಯಾನವನ್ನು ತಿಳಿಯೋಣ. 1947 ಕರ್ನಾಟಕದ ಸಾಮಾನ್ಯವಾಗಿರ್ತಕ್ಕಂತಹ ಕುಟುಂಬವೊಂದರಲ್ಲಿ ಲೋಕೇಶ್ ಅವರು ಜನಿಸ್ತಾರೆ. ಬಾಲ್ಯದಿಂದಲೇ ಅವರಿಗೆ ಕಲೆ ಮತ್ತು ನಾಟಕದ ಮೇಲೆ ವಿಪರೀತವಾಗಿರ್ತಕ್ಕಂತಹ ಆಸಕ್ತಿ ಇತ್ತು. ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಶ್ರೀಮಂತವಾಗಿರ್ತಕ್ಕಂತಹ ಕುಟುಂಬದಲ್ಲಿ ಬೆಳೆದವರು ಅಲ್ಲ. ಸಾಮಾನ್ಯವಾಗಿರ್ತಕ್ಕಂತಹ ಜೀವನ, ಸಾಮಾನ್ಯವಾಗಿರ್ತಕ್ಕಂತಹ ಕನಸು. ಆದರೆ ಅಸಾಮಾನ್ಯವಾಗಿರ್ತಕ್ಕಂತಹ ಪ್ರತಿಭೆ ಅವರಲ್ಲಿ ಹುದುಗಿತ್ತು. ಬಾಲ್ಯದಲ್ಲಿಯೇ ನಾಟಕವನ್ನ ನೋಡುವುದು, ಅವುಗಳ ಸಂಭಾಷಣೆಯನ್ನ ನೆನಪಿಟ್ಟುಕೊಳ್ಳುವುದು, ಮನೆಯಲ್ಲಿಯೇ ಅಭಿನಯವನ್ನ ಮಾಡಿ ತೋರಿಸುವುದು ಇವೇ ಅವರ ನೆಚ್ಚಿನ ಹವ್ಯಾಸವಾಗಿತ್ತು. ಆಗ ಯಾರಿಗೂ ಕೂಡ ತಿಳಿದಿರಲಿಕ್ಕಿಲ್ಲ ಈ ಹುಡುಗ ಮುಂದೆ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ ಅಂತ. ದೊಡ್ಡ ಕನಸುಗಳನ್ನು ಕಾಣುವುದಕ್ಕೆ ನಮಗೆ ಶ್ರೀಮಂತಿಕೆ ಬೇಕಾಗಿಲ್ಲ, ಆ ಕನಸುಗಳನ್ನು ಸಾಕಾರಗೊಳಿಸುವುದಕ್ಕೆ ಶ್ರಮ ಮತ್ತು ಧೈರ್ಯ ಎನ್ನುವುದು ಬೇಕಾಗ್ತದೆ. ಲೋಕೇಶ್ ಅವರು ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರದಲ್ಲಿ ಅವರು ಉದ್ಯೋಗದ ಜೊತೆಗೆ ನಾಟಕದಲ್ಲಿಯೂ ಕೂಡ ಸಕ್ರಿಯವಾಗಿ ಇದ್ದರು. ವೇದಿಕೆಯ ಮೇಲೆ ಅಭಿನಯವನ್ನು ಮಾಡುವಂತಹ ಪ್ರತಿಯೊಂದು ಅವಕಾಶಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುತ್ತಿದ್ದರು, ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದರು. ಅವರ ಧ್ವನಿಯಾಗಿರಬಹುದು, ಅವರ ಕಣ್ಣಿನ ಭಾವನೆ ಆಗಿರಬಹುದು, ಅವರ ಸಂಭಾಷಣೆ ಆಗಿರಬಹುದು, ಎಲ್ಲ ಕನ್ನಡದ ಪ್ರೇಕ್ಷಕರನ್ನ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿ ಆದರು. ಅದೇ ಅವರ ಜೀವನದ ದೊಡ್ಡ ತಿರುವು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಒಬ್ಬ ಉತ್ತಮ ನಾಟಕಗಾರ ಆಗಬೇಕು ಅನ್ನುವುದೇ ಆದರೆ ಮೊದಲು ಒಬ್ಬ ಉತ್ತಮ ಕಲಾವಿದನಾಗಬೇಕು. ಲೋಕೇಶ್ ಅವರ ಜೀವನದಲ್ಲಿಯೂ ಕೂಡ ಅದೇ ನಡೆದಿದ್ದು. ಬಾಲ್ಯದಿಂದಲೇ ಅಪಾರವಾಗಿರ್ತಕ್ಕಂತಹ ನಾಟಕದ ಮೇಲೆ ಆಸಕ್ತಿಯನ್ನು ಉಳ್ಳಂತಹ ಅವರು ರಂಗಭೂಮಿಯನ್ನೇ ತಮ್ಮ ಮೊದಲ ಗುರುವಾಗಿಸಿಕೊಂಡರು. ನಾಟಕದಲ್ಲಿ ಅಭಿನಯಿಸುತ್ತಾ ಸಂಭಾಷಣೆಗಳನ್ನು ಹೇಗೆ ಹೇಳಬೇಕು, ಒಂದು ಪಾತ್ರವನ್ನ ಕೊಟ್ಟರೆ ಆ ಪಾತ್ರವನ್ನ ಹೇಗೆ ಜೀವಂತಗೊಳಿಸಬೇಕು, ಪ್ರೇಕ್ಷಕರ ಮನವನ್ನ ಹೇಗೆ ಗೆಲ್ಲಬೇಕು ಎನ್ನುವುದೆಲ್ಲವನ್ನೂ ಕೂಡ ಕಲಿತಿದ್ರು. ಅವರ ಧ್ವನಿ, ಅವರ ಮುಖದ ಭಾವನೆ, ಅವರ ಕಣ್ಣಿನ ಅಭಿನಯ ನಿಧಾನವಾಗಿ ಎಲ್ಲರ ಗಮನವನ್ನು ಸೆಳೆಯತೊಡಗಿತು. ಒಂದು ದಿನ ಅವರ ಅಭಿನಯ ಎನ್ನುವುದು ಕನ್ನಡ ಚಲನಚಿತ್ರದ ನಿರ್ದೇಶಕರ ಕಣ್ಣಿಗೂ ಕೂಡ ಬಿತ್ತು. ಅಲ್ಲಿಂದಲೇ ಅವರ ಜೀವನದ ಹೊಸ ಅಧ್ಯಾಯ ಶುರುವಾಯಿತು ಅಂತ ಹೇಳಿದರೂ ಕೂಡ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅವಕಾಶಗಳು ಎಂದಿಗೂ ಕೂಡ ಯಾರ ಮನೆಯ ಬಾಗಿಲನ್ನು ಕೂಡ ಹುಡುಕುತ್ತಾ ಬರುವುದಿಲ್ಲ. ನಮ್ಮ ಪ್ರತಿಭೆಯೇ ಅವುಗಳನ್ನು ನಮ್ಮ ಮನೆಯವರೆಗೆ ಕರೆದುಕೊಂಡು ತರುತ್ತವೆ. 1970ರ ದಶಕ ಕನ್ನಡ ಚಲನಚಿತ್ರ ಹೊಸ ಹೊಸ ಪ್ರತಿಭೆಗಳನ್ನು ಸ್ವಾಗತಿಸುತ್ತಿದ್ದಂತಹ ಕಾಲ ಅದು. ಆ ಸಮಯದಲ್ಲಿಯೇ ಲೋಕೇಶ್ ಅವರಿಗೆ ಮೊದಲ ಸಿನಿಮಾ ದೊರಕಿತು. ಮೊದಲಿನಿಂದಲೇ ಅವರು ನಾಯಕನಾಗಿ ಬೆಳೆದಂಥವರು ಅಲ್ಲ, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಾ ಬಂದಂಥವರು. ಆದರೆ ಅವರು ಮಾಡಿರುವಂತಹ ಪ್ರತಿಯೊಂದು ಪಾತ್ರವೂ ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಇದ್ದವು. ಒಂದು ಸಣ್ಣ ಪಾತ್ರವನ್ನು ಕೊಟ್ಟರೂ ಕೂಡ ಆ ಪಾತ್ರದಲ್ಲಿಯೇ ಜೀವವನ್ನು ತುಂಬಿ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾ ಇದ್ರು ಲೋಕೇಶ್ ಅವರು. ಅವರ ಅಭಿನಯವನ್ನು ನೋಡಿ ಎಷ್ಟೋ ನಿರ್ದೇಶಕರು, ನಿರ್ಮಾಪಕರು ಈ ವ್ಯಕ್ತಿ ದೊಡ್ಡ ನಟನಾಗುವಂತಹ ಎಲ್ಲ ಸಾಮರ್ಥ್ಯ ಇವನಲ್ಲಿ ಅಡಗಿದೆ ಎನ್ನುವುದನ್ನು ಆಗಲೇ ಗುರುತಿಸಲ್ಪಡುತ್ತಿದ್ದರು. ಹೀಗೆ ಕೆಲವು ವರ್ಷಗಳಲ್ಲಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಬೇಡಿಕೆಯ ನಟರಾಗಿ ಹೊರಹೊಮ್ಮುತ್ತಾರೆ ಲೋಕೇಶ್ ರವರು. ನಾಯಕನಾಗಿ, ಪೋಷಕ ನಟನಾಗಿ, ತಂದೆಯ ಪಾತ್ರದಲ್ಲಿ, ಪೊಲೀಸ್ ಅಧಿಕಾರಿಯಾಗಿ, ವೈದ್ಯನಾಗಿ, ಖಳನಾಯಕನಾಗಿ,
ಯಾವ ಪಾತ್ರವನ್ನು ಕೊಟ್ಟರೂ ಕೂಡ ಅದರಲ್ಲಿ ಜೀವ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಲೋಕೇಶ್ ರವರು. ಅವರ ವಿಶೇಷತೆ ಗೊತ್ತಾ? ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದಕ್ಕೆ ಕೇವಲ ಪಾತ್ರವನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತಿರಲಿಲ್ಲ. ಆ ಪಾತ್ರದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಆ ಪಾತ್ರದಲ್ಲಿಯೇ ಜೀವವನ್ನು ತುಂಬುವಂತಹ ಕೆಲಸದ ಜೊತೆಗೆ ಆ ಪಾತ್ರದೊಂದಿಗೆ ಜೀವವನ್ನು ನಡೆಸ್ತಾ ಇದ್ರು. ಅದಕ್ಕಾಗಿಯೇ ಕನ್ನಡ ಚಲನಚಿತ್ರದಲ್ಲಿ ಅನೇಕ ನಿರ್ದೇಶಕರ ಮೊದಲ ಆಯ್ಕೆ ಲೋಕೇಶ್ ರವರೇ ಆಗಿದ್ರು. ಬಹುಬೇಡಿಕೆಯ ನಟ ಅವರಾಗಿದ್ದರು. ಯಾವ ಪಾತ್ರವನ್ನು ಕೊಟ್ಟರೂ ಕೂಡ ಲೀಲಾಜಾಲವಾಗಿ ಮಾಡುವಂತಹ ಎಬಿಲಿಟಿ, ಕೆಪಾಸಿಟಿ, ಆ ಒಂದು ಕಲೆ ಅನ್ನೋದು ಅವರಲ್ಲಿ ತುಂಬಿ ತುಳುಕ್ತಾ ಇತ್ತು. ಲೋಕೇಶ್ ಅವರ ಅಭಿನಯದಲ್ಲಿ ಕೃತಕತೆ ಇರಲಿಲ್ಲ. ನಗುವಾಗಿರಬಹುದು, ಭಾವನೆ ಆಗಿರಬಹುದು, ಕೋಪ ಆಗಿರಬಹುದು, ಅಳು ಆಗಿರಬಹುದು, ಎಲ್ಲವೂ ಕೂಡ ಸಹಜವಾಗಿಯೇ ಕಾಣಿಸುತ್ತಿತ್ತು. ಆದ್ದರಿಂದಲೇ ಪ್ರೇಕ್ಷಕರು ಕೇವಲ ಅವರನ್ನು ಒಬ್ಬ ನಟನಾಗಿ ಮಾತ್ರ ನೋಡಲಿಲ್ಲ, ತಮ್ಮ ಮನೆಯ ಸದಸ್ಯರಲ್ಲಿಯೇ ಒಬ್ಬರನ್ನಾಗಿ ನೋಡ್ತಾ ಹೋಗ್ತಾರೆ. ಯಶಸ್ಸು ಅಂದರೆ ದೊಡ್ಡ ಪಾತ್ರಗಳನ್ನು ಮಾಡುವುದು ಅಲ್ಲ, ಯಾವುದೇ ಸಣ್ಣ ಪಾತ್ರ ಸಿಕ್ಕರೂ ಕೂಡ ಆ ಸಣ್ಣ ಪಾತ್ರದಲ್ಲಿಯೇ ಜೀವವನ್ನು ತುಂಬಿ ಆ ಸಣ್ಣ ಪಾತ್ರವನ್ನೇ ದೊಡ್ಡದಾಗಿ ಮಾಡುವುದೇ ಯಶಸ್ಸು. ಒಂದರ ಹಿಂದೆ ಒಂದರಂತೆ ಅನೇಕ ಹಿಟ್ ಸಿನಿಮಾಗಳನ್ನು ಕೊಡ್ತಾ ಬರ್ತಾರೆ. ಅವರು ಅಭಿನಯಿಸಿದ ನಂತರದಲ್ಲಿ ಎಲ್ಲ ಸಿನಿಮಾಗಳು ಹಿಟ್ಟಾಗಿಯೇ ಪ್ರದರ್ಶನವನ್ನು ಕಾಣ್ತಾ ಇದ್ವು. ಅವರು ಕನ್ನಡ ಚಲನಚಿತ್ರದಲ್ಲಿ ಬಹುತೇಕ ಎಲ್ಲ ಬೇಡಿಕೆಯ ನಟರೊಂದಿಗೆ ತಮ್ಮ ನಟನೆಯನ್ನು ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರಾಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ವಿಷ್ಣುವರ್ಧನ್ ರವರಾಗಿರಬಹುದು, ಶಂಕರ್ ನಾಗ್ ರವರು ಆಗಿರಬಹುದು, ಅನಂತ್ ನಾಗ್ನವರು ಆಗಿರಬಹುದು, ಟೈಗರ್ ಪ್ರಭಾಕರ್ ಅವರು ಆಗಿರಬಹುದು. ಹೀಗೆ ಹಲವಾರು ದಿಗ್ಗಜರ ಜೊತೆಗೆ ಸ್ಕ್ರೀನನ್ನು ಹಂಚಿಕೊಂಡಿರುವಂತಹ ಖ್ಯಾತಿ ಲೋಕೇಶ್ ರವರಿಗೆ ಸಲ್ತದೆ. ಅವರ ಅಭಿನಯದ ಮುಖಾಂತರ ಸಿನಿಮಾದ ಯಾವುದೇ ಒಂದು ದೃಶ್ಯಕ್ಕೆ ಹೊಸ ಜೀವ ಬಂದಂತೆ ಆಗುತ್ತಿತ್ತು. ಆ ಪರಿಯಾಗಿರ್ತಕ್ಕಂತಹ ನಟನೆಯನ್ನು ಮಾಡ್ತಾ ಇದ್ರು ಲೋಕೇಶ್ ರವರು. ಕನ್ನಡ ಚಲನಚಿತ್ರದ ಭರವಸೆಯ ನಟ ಅಂತಂದರೆ ಅವರು ಲೋಕೇಶ್ ರವರು ಆಗಿದ್ದರು. ಸ್ನೇಹಿತರೆ, ಒಬ್ಬ ಕಲಾವಿದನ ಯಶಸ್ಸು ಅಂತಂದರೆ ಅವರು ಎಷ್ಟು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಅನ್ನುವುದು ಮುಖ್ಯವಲ್ಲ, ಅವರು ನಟನೆಯನ್ನು ಮಾಡಿರ್ತಕ್ಕಂತಹ ಚಿತ್ರಗಳ ಪೈಕಿ ಜನರ ಮನಸ್ಸಿನಲ್ಲಿ ಎಷ್ಟು ವರ್ಷಗಳ ಕಾಲ ಅವರು ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ ಅನ್ನುವುದು ಅವರ ಯಶಸ್ಸನ್ನು ಆಧರಿಸುತ್ತದೆ. ಆ ಪರಿಯಾಗಿರ್ತಕ್ಕಂಥ ಯಶಸ್ಸನ್ನು ನಟ ಲೋಕೇಶ್ ರವರು ಕಂಡಿದ್ರು. ಈಗಲೂ ಕೂಡ ಜನರು ಅವರನ್ನು ಸ್ಮರಿಸಿಕೊಳ್ಳುವುದನ್ನು ನಾವು ಕಾಣಬಹುದು. ಕನ್ನಡ ಚಲನಚಿತ್ರದಲ್ಲಿ ಒಂದೊಂದೇ ಪಾತ್ರವನ್ನು ಮಾಡುತ್ತಾ ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳನ್ನು ಕೊಡುತ್ತಾ ಎಲ್ಲ ಕನ್ನಡ ಪ್ರೇಕ್ಷಕರ ಮನಸ್ಸಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದರು ನಟ ಲೋಕೇಶ್ ರವರು. ಅವರ ಸಿನಿಮಾಗಳನ್ನು ನೋಡುತ್ತಾ ಇದ್ದರೆ ಇದು ಸಿನಿಮಾವಲ್ಲ, ನಿಜ ಜೀವನದಲ್ಲಿ ನಾವು ಅವರನ್ನು ನೋಡ್ತಾ ಇದ್ದೇವೆ ಎನ್ನುವ ಭಾವನೆ ನಮಗೆ ಬರುವುದಕ್ಕೆ ಸಾಧ್ಯವಾಗ್ತದೆ. ಲೋಕೇಶ್ ರವರು ತಮ್ಮ ಜೀವನದಲ್ಲಿ 100ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿರ್ತಾರೆ. ಅವುಗಳಲ್ಲಿ ಅನೇಕ ಸಿನಿಮಾಗಳು ಇಂದಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಎಷ್ಟೋ ಕನ್ನಡದ ನಿರ್ದೇಶಕರು, ನಿರ್ಮಾಪಕರು ಈ ಪಾತ್ರವನ್ನು ಮಾಡುವುದಕ್ಕೆ ಕೇವಲ ಲೋಕೇಶ್ ಅವರಿಂದ ಮಾತ್ರ ಸಾಧ್ಯ ಎನ್ನುವುದಾಗಿ ಬಲವಾಗಿ ನಂಬುತ್ತಾ ಇದ್ದರು. ಕಾರಣ ಲೋಕೇಶ್ ಅವರ ಮೇಲೆ ಇದ್ದಂತಹ ನಂಬಿಕೆ, ಅವರು ಪಾತ್ರದಲ್ಲಿ ಜೀವಿಸುತ್ತಿದ್ದಂತಹ ರೀತಿ, ಶೈಲಿಯೇ ಕಾರಣ. ಸ್ನೇಹಿತರೆ, ಪರದೆಯ ಮೇಲೆ ಎಷ್ಟೇ ದೊಡ್ಡ ನಟನಾಗಿದ್ದರೂ ಕೂಡ ನಿಜ ಜೀವನದಲ್ಲಿ ತುಂಬಾ ಸರಳವಾಗಿರ್ತಕ್ಕಂತಹ ವ್ಯಕ್ತಿಯಾಗಿದ್ದರು ನಟ ಲೋಕೇಶ್ ರವರು. ಕುಟುಂಬಕ್ಕೆ ಅಪಾರ ಪ್ರೀತಿ, ಸ್ನೇಹಿತರಿಗೆ ಗೌರವ, ಸಹ ಕಲಾವಿದರಿಗೆ ಸಹಾಯವನ್ನು ಮಾಡುವಂತಹ ಗುಣ ಇದೇ ಅವರ ವ್ಯಕ್ತಿತ್ವ ಅಂತಂದ್ರೂ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅವರ ಪತ್ನಿ ಗಿರಿಜಾ ಲೋಕೇಶ್ ರವರು ಕೂಡ ಕನ್ನಡದ ಖ್ಯಾತ ನಟಿ. ಇವರ ಇಡೀ ಕುಟುಂಬವೇ ಕಲೆಯಾಧಾರಿತವಾಗಿರ್ತಕ್ಕಂತಹ ಕುಟುಂಬವಾಗಿತ್ತು. ಹೀಗೆ ಲೋಕೇಶ್ ರವರ ನಂತರದಲ್ಲಿ ಸೃಜನ್ ಲೋಕೇಶ್ ರವರು ತಂದೆಯ ರೀತಿಯಲ್ಲಿಯೇ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನವನ್ನು ಪಡ್ಕೊಂಡ್ರು. ನಟನಾಗಿ, ನಿರೂಪಕನಾಗಿ, ನಿರ್ಮಾಪಕನಾಗಿ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನಟ ಸೃಜನ್ ಲೋಕೇಶ್ ರವರು. ಸೃಜನ್ ಲೋಕೇಶ್ ರವರು ಸಂದರ್ಶನವೊಂದರಲ್ಲಿ ಹೇಳಿರುವಂತಹ ಮಾತು, ನನ್ನ ಮೊದಲ ಗುರು ನನ್ನ ತಂದೆಯವರು ಎಂದು. ತಂದೆಯ ಮೇಲೆ ಆ ಪರಿಯಾಗಿರ್ತಕ್ಕಂತಹ ರೆಸ್ಪೆಕ್ಟ್, ತಂದೆಯ ಮೇಲೆ ಆ ಪರಿಯಾಗಿರ್ತಕ್ಕಂತಹ ಗೌರವ, ಪ್ರೀತಿ, ಕಾಳಜಿಯನ್ನು ಹೊಂದಿದ್ರು ನಟ ಸೃಜನ್ ಲೋಕೇಶ್ ರವರು. ಈ ಒಂದೇ ಒಂದು ಮಾತು ತಂದೆ ಮತ್ತು ಮಗನ ಮಧ್ಯೆ ಇರ್ತಕ್ಕಂತಹ ಎಂತಹ ಬಾಂಧವ್ಯ ಎನ್ನುವುದನ್ನು ನಮಗೆ ತೋರ್ಪಡಿಸುವಂಥದ್ದು. ನಾವು ಸಂಪಾದನೆ ಮಾಡಿರುವಂತಹ ಆಸ್ತಿ ಒಂದು ದಿನ ಮುಗಿಯಬಹುದು, ಆದರೆ ನಾವು ಬಿಟ್ಟು ಹೋಗುವಂತಹ ಹೆಸರು ಎಂದಿಗೂ ಕೂಡ ಮುಗಿಯುವುದಕ್ಕೆ ಸಾಧ್ಯವೇ ಇಲ್ಲ.
ಒಬ್ಬ ಉತ್ತಮ ವ್ಯಕ್ತಿಯಾಗಿದ್ದರು ನಟ ಲೋಕೇಶ್ ಅವರು. ಎಂದಿಗೂ ಕೂಡ ಜೀವನದಲ್ಲಿ ಎಂತಹ ಉನ್ನತವಾಗಿರ್ತಕ್ಕಂತಹ ಹಂತಕ್ಕೆ ಏರಿದರೂ ಕೂಡ ಅಹಂಕಾರವನ್ನು ಎಂದಿಗೂ ಮೈಗೂಡಿಸಿಕೊಂಡಿರಲಿಲ್ಲ. ಆ ಪರಿಯಾಗಿರ್ತಕ್ಕಂತಹ ಸರಳವಾಗಿರ್ತಕ್ಕಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು. ಯಾರೇ ಬಂದರೂ ಕೂಡ ಬಾಚಿ ತಪ್ಪಿಕೊಳ್ಳುವಂತಹ ವ್ಯಕ್ತಿತ್ವ ಅವರದ್ದಾಗಿತ್ತು. ಸಹ ಕಲಾವಿದರಿಗೆ ಗೌರವವನ್ನು ಕೊಡುತ್ತಾ ಇದ್ದರು. ಸೆಟ್ಟಿನಲ್ಲಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ರೆಸ್ಪೆಕ್ಟ್ ಸಿಗಬೇಕು ಎನ್ನುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರು. ಎಲ್ಲರಿಗೂ ಕೂಡ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರ ಸಮಸ್ಯೆಗಳನ್ನು ಆಲಿಸುವ ಕೆಲಸವನ್ನು ಮಾಡ್ತಾ ಇದ್ರು. ಸಮಸ್ಯೆಯಲ್ಲಿ ಇದ್ದಾರೆ ಎಂದು ಅವರಿಗೆ ತಿಳಿದರೆ ತನ್ನ ಕೈಯಲ್ಲಿ ಆದಂತಹ ಸಹಾಯವನ್ನು ಮಾಡ್ತಾ ಇದ್ರು. ಎಷ್ಟೋ ಕಲಾವಿದರು ಕನ್ನಡ ಚಲನಚಿತ್ರದಲ್ಲಿ ಲೋಕೇಶ್ ಅವರ ಬಗ್ಗೆ ಮಾತನಾಡುವಾಗ ಅವರು ಕೇವಲ ಒಬ್ಬ ನಟ ಮಾತ್ರ ಆಗಿರಲಿಲ್ಲ, ಅವರು ಒಬ್ಬ ವ್ಯಕ್ತಿತ್ವವಾಗಿದ್ದರು, ಅವರು ಒಬ್ಬ ಒಳ್ಳೆಯ ಮನುಷ್ಯ ಆಗಿದ್ದರು ಎಂದು ಹೇಳಿರುವುದು ಉಂಟು. ಸ್ನೇಹಿತರೆ, ಕೆಲವು ನಟರು ಕೇವಲ ಸಿನಿಮಾದಲ್ಲಿ ಮಾತ್ರ ನಟನೆಯನ್ನು ಮಾಡ್ತಾರೆ, ಆದರೆ ಇನ್ನೂ ಕೆಲವು ನಟರು ಸಿನಿಮಾದಲ್ಲಿಯೇ ಜೀವಿಸುತ್ತಾರೆ. ಅಂತಹ ವ್ಯಕ್ತಿತ್ವಗಳಲ್ಲಿ ನಟ ಲೋಕೇಶ್ ಅವರು ಕೂಡ ಒಬ್ಬರು. ಒಂದು ಪಾತ್ರವನ್ನು, ಒಂದು ಸಿನಿಮಾವನ್ನು ಒಪ್ಪಿಕೊಂಡರೆ ಆ ಪಾತ್ರದಲ್ಲಿ ನಿಜವಾಗಿಯೂ ಕೂಡ ಜೀವಿಸುವುದು ಹೇಗೆ ಎನ್ನುವುದನ್ನು ಅವರನ್ನು ನೋಡಿ ಕಲಿಯಬೇಕು. ಆ ಪರಿಯಾಗಿ ಪಾತ್ರದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಿಕೆ ತುಂಬಾ ಇಷ್ಟಕರವಾಗಿರುವಂತಹ ವಿಚಾರ. ಹಾಗಾಗಿಯೇ ಕನ್ನಡದ ಪ್ರೇಕ್ಷಕರು ಅವರನ್ನು ಅಷ್ಟು ಮೆಚ್ಚಿಕೊಳ್ಳುವುದಕ್ಕೆ ಸಾಧ್ಯವಾಗಿತ್ತು. ಆ ಪಾತ್ರದ ನಗುವಾಗಿರಬಹುದು, ನೋವುಗಳೇ ಆಗಿರಬಹುದು, ಅಥವಾ ದುಃಖವೇ ಆಗಿರಬಹುದು, ಎಲ್ಲವನ್ನೂ ಕೂಡ ತಮ್ಮ ಪಾತ್ರದ ಮುಖಾಂತರವೇ ಎಲ್ಲವನ್ನ ತೋರ್ಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಮಾಡಿರುವಂತಹ ಎಷ್ಟೋ ಪಾತ್ರಗಳು ಇಂದಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾವೆ. ಒಬ್ಬ ಕಲಾವಿದನ ಜೀವನ ಮುಗಿಯಬಹುದು, ಆದರೆ ಅವನ ಕಲೆ ಎಂದಿಗೂ ಕೂಡ ಮುಗಿಯುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದಕ್ಕೆ ನಮಗೆ ನಿಜವಾಗಿಯೂ ಕೂಡ ಪ್ರೇರಣಾದಾಯಕವಾಗಿರ್ತಕ್ಕಂಥ ಹೆಸರು ಲೋಕೇಶ್ ರವರದ್ದು. ಇನ್ನು ಇವರ ಯಶಸ್ಸಿನ ಸೂತ್ರವನ್ನು ನಾವು ನೋಡೋದಾಯಿತು ಅಂತಂದರೆ ಸಮಯ ಪಾಲನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಸರಿಯಾದ ರೀತಿಯಲ್ಲಿ ನಾವು ಸಮಯವನ್ನು ಬಳಸಿಕೊಂಡಿದ್ದೇ ಆದರೆ ಜೀವನದಲ್ಲಿ ಸಮಯವೇ ನಮಗೆ ಎಲ್ಲಿಗೆ ಬೇಕಾದರೂ ಕೂಡ ತೆಗೆದುಕೊಂಡು ಹೋಗಿ ತಲುಪಿಸುತ್ತದೆ ಎನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ನಟ ಲೋಕೇಶ್ ರವರು. ಸಮಯ ಪಾಲನೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಬೇಕಾಗಿರುವುದು ಎಲ್ಲರಿಗೂ ಕೂಡ ಅವಶ್ಯಕ ಎಂದು ಒತ್ತಿ ಹೇಳುವ ರೀತಿಯಲ್ಲಿ ತಮ್ಮ ಜೀವನ ಶೈಲಿಯನ್ನು ಅವರು ಅಳವಡಿಸಿಕೊಂಡು ಇದ್ದರು. ನಟ ಲೋಕೇಶ್ ಅವರಿಗೆ ತಮ್ಮ ಕುಟುಂಬವೇ ಒಂದು ದೊಡ್ಡ ಪ್ರಪಂಚದ ರೀತಿಯಲ್ಲಿ ಇತ್ತು. ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ರು. ಸಿನಿಮಾಗಳಲ್ಲಿ ಎಷ್ಟೇ ಬ್ಯುಸಿಯಾಗಿ ಇದ್ದರೂ ಕೂಡ ಕುಟುಂಬಕ್ಕೆ ಸಮಯವನ್ನು ಕೊಡುವುದನ್ನು ಎಂದಿಗೂ ಕೂಡ ಮರೆಯುತ್ತಾ ಇರಲಿಲ್ಲ ಲೋಕೇಶ್ ರವರು. ಅವರ ಪತ್ನಿ ಗಿರಿಜಾ ಲೋಕೇಶ್ ರವರು ಕೂಡ ಪ್ರತಿಭಾನ್ವಿತ ನಟಿ. ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಈ ಕುಟುಂಬ ಕಲೆಯನ್ನೇ ತಮ್ಮ ಬದುಕಾಗಿ ಮಾರ್ಪಡಿಸಿಕೊಂಡವರು. ಇನ್ನು ಅವರ ಮಕ್ಕಳ ಬಗ್ಗೆ ನಾವು ಹೇಳೋದೇ ಆಯಿತು ಅಂತಂದರೆ ಸೃಜನ್ ಲೋಕೇಶ್ ರವರು ಆಗಿರಬಹುದು ಮತ್ತು ಪೂಜಾ ಲೋಕೇಶ್ ರವರು ಆಗಿರಬಹುದು. ಮುಂದೆ ಕನ್ನಡ ಚಲನಚಿತ್ರದಲ್ಲಿ ತಮ್ಮದೇ ಆಗಿರತಕ್ಕಂತಹ ಸ್ಥಾನಮಾನವನ್ನು ಅವರು ಕೂಡ ಪಡ್ಕೊಂಡ್ರು. ತಂದೆ ತಾಯಿಯಂತೆ ಕಲೆಯನ್ನೇ ನಂಬಿ ಬದುಕಿದಂತಹ ವ್ಯಕ್ತಿ ಇವರಾಗಿದ್ದರು. ತಂದೆಯ ಶಿಸ್ತು, ಪರಿಶ್ರಮ, ಕಲೆಯ ಮೇಲೆ ಅವರಿಗೆ ಇರ್ತಕ್ಕಂತಹ ಪ್ರೀತಿ ಆಗಿರಬಹುದು ಅವರನ್ನು ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸ್ಥಾನಮಾನವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. 1992 ವರ್ಷ ಕನ್ನಡ ಚಲನಚಿತ್ರಕ್ಕೆ ಆ ದಿನವನ್ನು ದುಃಖಕರವಾಗಿರ್ತಕ್ಕಂತಹ ದಿನ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಲೋಕೇಶ್ ಅವರು ತಮ್ಮ ಕೊನೆಯ ದಿನಗಳನ್ನು ಕುಟುಂಬದೊಂದಿಗೆ ಕಳೀತಾರೆ. ಆರೋಗ್ಯ ಹದಗೆಟ್ಟರೂ ಕೂಡ ತಮ್ಮ ಜೀವನದ ಮೇಲೆ ಅವರಿಗೆ ಇದ್ದಂತಹ ಪ್ರೀತಿ ಕೊಂಚವೂ ಕೂಡ ಕಡಿಮೆ ಆಗೇ ಇರಲಿಲ್ಲ. ಅದೇ ಉತ್ಸಾಹಕತೆ, ಅದೇ ಲವಲವಿಗೆ ಜೀವನದ ಕೊನೆಯವರೆಗೂ ಕೂಡ ಬೆಳೆಸಿಕೊಂಡು ಬಂದಂಥವರು ಲೋಕೇಶ್ ರವರು. 1992ರಲ್ಲಿ ಕನ್ನಡದ ಖ್ಯಾತ ನಟನಾಗಿರ್ತಕ್ಕಂತಹ ಲೋಕೇಶ್ ರವರು ನಮ್ಮನ್ನು ಬಿಟ್ಟು ಅಗಲ್ತಾರೆ. ಈ ಮುಖಾಂತರ ಕನ್ನಡ ಚಲನಚಿತ್ರಕ್ಕೆ ಮತ್ತೊಂದು ಅದ್ಭುತವಾಗಿರ್ತಕ್ಕಂತಹ ಮುತ್ತು ಕಳುವಾಗ್ತದೆ. ಸಹ ಕಲಾವಿದರು ಆಗಿರಬಹುದು, ಅಭಿಮಾನಿ ವರ್ಗ ಆಗಿರಬಹುದು, ಕುಟುಂಬಸ್ಥರು ಆಗಿರಬಹುದು, ಎಲ್ಲರೂ ಕೂಡ ದುಃಖ ಸಾಗರದಲ್ಲಿ ಮುಳುಗ್ತಾರೆ. ಒಬ್ಬ ಕಲಾವಿದ ತನ್ನ ಬದುಕನ್ನು ಕಲೆಗೆ ಹಿಂದೆ ಅರ್ಪಿಸುತ್ತಾನೆ. ಆದರೆ ಅವನು ಈ ಲೋಕವನ್ನು ಬಿಟ್ಟು ಹೋದ ನಂತರ ಅವನ ನೆನಪುಗಳೇ ಅವನ ನಿಜವಾದ ಪರಂಪರೆಯಾಗುತ್ತದೆ. ಲೋಕೇಶ್ ಅವರಿಗೂ ಕೂಡ ಇದೇ ಸಂಭವಿಸಿತು.
ಸ್ನೇಹಿತರೆ, ಲೋಕೇಶ್ ರವರು ಕೇವಲ ನಟನಾಗಿ ಮಾತ್ರ ಅಲ್ಲ, ಒಬ್ಬ ಉತ್ತಮ ವ್ಯಕ್ತಿಯಾಗಿ ಇದ್ದರು. ಒಬ್ಬ ಆದರ್ಶ ತಂದೆ, ಒಬ್ಬ ಶ್ರೇಷ್ಠ ಕಲಾವಿದ ಮತ್ತು ಕನ್ನಡ ಚಲನಚಿತ್ರದ ಅತ್ಯಮೂಲ್ಯವಾಗಿರ್ತಕ್ಕಂತಹ ಆಸ್ತಿ. ಇಂದು ಅವರು ನಮ್ಮೊಂದಿಗೆ ಇಲ್ಲದೆ ಇರಬಹುದು, ಆದರೆ ಅವರ ಸಿನಿಮಾಗಳು, ಅವರ ಅಭಿನಯ, ಅವರ ವ್ಯಕ್ತಿತ್ವ ಎಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಅವರ ಜೀವನ ನಮಗೆ ಹೇಳುವುದು ಒಂದೇ ಮಾತು: ಜೀವನ ಎಷ್ಟೇ ಚಿಕ್ಕದ್ದಾಗಿ ಇದ್ದರೂ ಕೂಡ ನಮ್ಮ ಸಾಧನೆ ಎನ್ನುವುದು ತುಂಬ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಎಂದು. ಕನ್ನಡ ಚಲನಚಿತ್ರ ಇರುವವರೆಗೂ ಕೂಡ ಲೋಕೇಶ್ ರವರ ಹೆಸರು ಅಜರಾಮರ. ಜೈ ಕನ್ನಡ, ಜೈ ಕನ್ನಡಾಂಬೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ನಿಮ್ಮ ಜೀವನಕ್ಕೆ ಪ್ರೇರಣೆಯನ್ನು ಕೊಡುವಂತಹ ಅಂಶವನ್ನು ನಿಮ್ಮೊಂದಿಗೆ ತರುವಂತಹ ಪ್ರಯತ್ನವನ್ನು ಸದಾ ನಾನು ಮಾಡ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.